ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಲೆನಾಡು ಕರಾವಳಿ ಭಾಗದಲ್ಲಿ ಮುಂದುವರಿದಂತ ಮಳೆಯ ಅಬ್ಬರ, ನದಿಗಳಿಗೆ ಹೆಚ್ಚಿದ ನೀರು, ಡ್ಯಾಂಗಳಿಗೂ ಕೂಡ ಒಳಹರಿವು ಹೆಚ್ಚಾಗ್ತಾ ಇದೆ. ಮಹಾರಾಷ್ಟ್ರ ಮಳೆಯಿಂದಾಗಿ ಮೈದುಂಬಿ ಹರಿತಾ ಇವೆ ಅನೇಕ ನದಿಗಳು. ಅದರಲ್ಲೂ ಕೂಡ ಕೃಷ್ಣೆ ಮೈದುಂಬಿ ಹರಿತಾ ಇರುವುದು. ಜಲಪ್ರಳಯಕ್ಕೆ ಮಹಾನಗರಿ ಮುಂಬೈನಲ್ಲಿ ಅಯೋಮಯ. ಇಂದು ನಾಳೆಯೂ ಕೂಡ ಭಾರಿ ಮಳೆಯ ಮುನ್ಸೂಚನೆ ಇದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕಾರಣ ಸುರಕ್ಷತಾ ದೃಷ್ಟಿಯಿಂದ, ಮಕ್ಕಳ ಸುರಕ್ಷತಾ ದೃಷ್ಟಿಯಿಂದ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಶಾಲೆಗಳಿಗೆ ಮಕ್ಕಳು ಹೋಗ್ಬೇಕು ಅಂತ ಅಂದ್ರೆ ಮೊದಲೇ ಪರದಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇರುತ್ತೆ. ಇನ್ನು ಮಳೆ ಬಂತು ಅಂದ್ರೆ ನದಿ ಉಕ್ಕಿ ಹರಿತಾವೆ, ರಸ್ತೆ ಮೇಲೆ ನೀರ್ ಬರುತ್ತೆ, ರಸ್ತೆಗಳೇ ಮುಳುಗಡೆ ಆಗಿ ಹೋಗ್ತವೆ, ವಾಹನಗಳು ತೇಲಾಡ್ತಾ ಇವೆ ಅಂತ ಪರಿಸ್ಥಿತಿ. ಅದರ ಜೊತೆಗೆ ಸೇತುವೆಗಳು ಅನೇಕ ಕಡೆ ಮುಳುಗಡೆ ಆಗ್ಬಿಟ್ಟಿವೆ. ಹೀಗಾಗಿ ಇವತ್ತು ನಾಳೆಯೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಈಗಾಗಲೇ ಆರೆಂಜ್ ಅಲರ್ಟ್, ರೆಡ್ ಅಲರ್ಟ್, ಹೀಗೆ ಬೇರೆ ಬೇರೆ ರೀತಿಯ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಎಲ್ಲೆಲ್ಲಿ ಮಳೆ ಆಗುತ್ತೆ, ಎಲ್ಲೆಲ್ಲಿ ಬಿರುಗಾಳಿ ಬೀಸುತ್ತೆ, ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಈಗಾಗಲೇ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಡೋದ್ರ ಮೂಲಕ ಒಂದಷ್ಟು ಶಾಲಾ ಕಾಲೇಜುಗಳಿಗೆ ಆಯಾ ಜಿಲ್ಲಾಡಳಿತ ರಜೆಯನ್ನು ಕೂಡ ಘೋಷಣೆ ಮಾಡಿದೆ. ಮಹಾನಗರಿ ಮುಂಬೈ ಅಂತೂ ತತ್ತರಿಸಿ ಹೋಗಿದೆ ಮಳೆಯ ಆರ್ಭಟಕ್ಕೆ. ಅನೇಕ ಕಡೆ ಬಿಲ್ಡಿಂಗ್ ಕುಸಿದಿವೆ, ರಸ್ತೆಗಳೇ ಬಂದ್ ಆಗ್ಬಿಟ್ಟಿದಾವೆ, ಜಲಾವೃತ ಆಗಿವೆ. ಇನ್ನು ರೈಲ್ವೆ ಟ್ರ್ಯಾಕ್ಗಳು ಕೂಡ ಮುಳುಗಡೆ ಆಗ್ಬಿಟ್ಟಿವೆ. ದೃಶ್ಯಗಳನ್ನ ನೀವು ಇಲ್ಲಿ ಗಮನಿಸಬಹುದು.